ओम अग्ने त्वं पारयानव्यो अस्मान् स्वस्तिभिरति दुर्गाणि विश्वा पूश्च पृथ्वी बहुलान उर्वी भवातोकायतनया यशयोः श्री गुरुभ्यो नमः हरि ओम। ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಸುಖಕರ ಮಂಗಳಕರ ಲಾಭಕರವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ಏಪ್ರಿಲ್ ತಿಂಗಳ ಮೀನರಾಶಿಯ ಮಾಸ ಭವಿಷ್ಯ ಹೇಗಿದೆ ಅನ್ನುವಂಥದ್ದು ಈ ವಿಡಿಯೋಲಿ ನಾವು ನೋಡೋಣ. ಪ್ರಮುಖವಾಗಿ ಮೀನರಾಶಿಯವರಿಗೆ 2023ರಿಂದನೇ ಸಾಡೆ ಸಾತಿ ಪ್ರಾರಂಭ ಆಯಿತು. ಇದು ಏಪ್ರಿಲ್ ತಿಂಗಳ ಮಾಸ ಭವಿಷ್ಯ. ಹಾಗಾಗಿ ಮಾರ್ಚ್ ತಿಂಗಳಲ್ಲೇ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಈ ಮಾರ್ಚ್ 28ನೇ ತಾರೀಕು ಶನಿ ಬದಲಾವಣೆಯಾಗಿ ನಿಮಗೆ ಜನ್ಮ ಶನಿ ಪ್ರಾರಂಭ. ಜನ್ಮ ಶನಿಯಲ್ಲಿ ಭಾಳಷ್ಟು ಎಚ್ಚರಿಕೆ ಅನ್ನುವಂಥದ್ದು ನಾನು ನಿಮಗೆ ಹೇಳ್ತೇನೆ. ಈ ಜನ್ಮ ಶನಿ ಬಂದಂಥ ಸಂದರ್ಭದಲ್ಲಿ ಸಾಧಾರಣವಾಗಿ ಕೆಲವೊಂದಿಷ್ಟು ವ್ಯಕ್ತಿಗಳ ಪರಿಚಯ ಆಗುತ್ತೆ. ಆ ಪರಿಚಯದ ಮುಖಾಂತರ ಮೋಸ ಆಗುತ್ತೆ. ಹಾಗಾಗಿ ದಯವಿಟ್ಟು ಯಾರೂ ಕೂಡ ಸಂಪೂರ್ಣವಾಗಿ ಯಾರನ್ನು ನಂಬಲಿಕ್ಕೆ ಹೋಗಬೇಡಿ. ಇದು ಬಹಳ ಮುಖ್ಯವಾಗುತ್ತೆ. ನಂಬಿಕೆಗೆ ಅರ್ಹರಾದಂಥ ವ್ಯಕ್ತಿಗಳು ಬಹಳ ಕಡಿಮೆ ಆಗ್ತಾರೆ ಮೀನರಾಶಿಯವರಿಗೆ. ಸರಿ, ಶನಿ ಒಂದೇ ಅಲ್ಲ, ಜೀವನ ಪೂರ್ತಿ ಬೇರೆ ಗ್ರಹಗಳು ಇದೆ. ಈಗ ನೋಡಿ, ಮೀನರಾಶಿಯವರಿಗೆ ಚತುರ್ಥ ಭಾವದಲ್ಲಿದ್ದಂಥ ಕುಜ ಏಪ್ರಿಲ್ 2ನೇ ತಾರೀಕು ಪಂಚಮ ಭಾವಕ್ಕೆ ಬರ್ತಾ ಇದ್ದಾರೆ. ಸೂರ್ಯ ನಿಮ್ಮ ರಾಶಿಯಲ್ಲೇ ಇರ್ತಾರೆ. ಅಂದರೆ ಮೀನರಾಶಿಯಲ್ಲೇ ಪಂಚಗ್ರಹ ಕೂಟ ಷಷ್ಠಗ್ರಹ ಕೂಟ ಆಗ್ತಿರೋದ್ರಿಂದ ಈ ತಿಂಗಳು ಸ್ವಲ್ಪ ಎಚ್ಚರಿಕೆ ಜಾಗ್ರತೆ ಭಾಳ ವಹಿಸಬೇಕು. ನೋಡಿ, ಶುಕ್ರ, ರಾಹು, ಸೂರ್ಯ, ಚಂದ್ರ ಮತ್ತು ಬುಧ ಹಾಗೂ ಶನಿ 6 ಗ್ರಹಗಳ ಸಂಯಮ ಆಗುವಂತಹ ಸಂದರ್ಭ ಏಪ್ರಿಲ್ ತಿಂಗಳು. ಇದು ವಿಶೇಷವಾಗಿ ಷಷ್ಠಗ್ರಹ ಕೂಟ, ಪಂಚಗ್ರಹ ಕೂಟ ಅನ್ನುವಂಥದ್ದು ತಿಳಿಸ್ತಾರೆ ಎಲ್ಲರೂ ಕೂಡ. ಚಂದ್ರ ಬರೋ ಸಮಯದಲ್ಲಿ ಷಷ್ಠಗ್ರಹ ಕೂಟ ಆಗುತ್ತೆ. ಹಾಗಿದ್ದಾಗ ಈ ಷಷ್ಠಗ್ರಹ ಕೂಟ ಪಂಚಗ್ರಹ ಕೂಟ ನಿಮ್ಮ ರಾಶಿಯಲ್ಲಿ ಆಗ್ತಿರೋದ್ರಿಂದ ಸ್ವಲ್ಪ ಮಾನಸಿಕವಾದಂಥ ಸಮಸ್ಯೆಗಳು ನಿಮಗೆ ಉತ್ಪತ್ತಿ ಆಗುತ್ತೆ. ಈ ತಿಂಗಳು ಸ್ವಲ್ಪ ದೇವತಾ ಪ್ರಯಾಣಗಳು ಹೆಚ್ಚು ಮಾಡ್ತೀರಾ. ದೇವರ ದರ್ಶನಕ್ಕೆ ಹೋಗುವಂಥದ್ದು, ಕ್ಷೇತ್ರಗಳಿಗೆ ದರ್ಶನ ಮಾಡುವಂಥದ್ದು, ಮನೆಯಲ್ಲಿ ಸಣ್ಣ ಪುಟ್ಟ ಶುಭ ಕಾರ್ಯಗಳು ನಡೆಯುವಂಥದ್ದು ಇದಾಗಬಹುದೇ ಬಿಟ್ಟರೆ ಬೇರೆ ಏನು ದೊಡ್ಡ ಪ್ರಮಾಣದ ಅಭಿವೃದ್ಧಿಗಳಿಲ್ಲ. ಸ್ವಲ್ಪ ಎಚ್ಚರಿಕೆ ಬಹಳ ಅಗತ್ಯ. ಪ್ರಮುಖವಾಗಿ ಹೇಳೋದಾದರೆ ಪಾಸಿಟಿವ್ಸ್ ಏನೇನಿದೆ ಫಸ್ಟ್ ತಿಳಿಸ್ತೀನಿ ನಿಮಗೆ. ಹಣಕಾಸಿನ ವಿಚಾರದಲ್ಲಿ ಒಂದು ಸ್ವಲ್ಪ ವ್ಯತ್ಯಾಸ ಆಗುತ್ತೆ. ಅಂದರೆ ಸ್ವಲ್ಪ ಟೈಟ್ ಶೆಡ್ಯೂಲ್ ಆಗುತ್ತೆ ಮೀನರಾಶಿಯವರಿಗೆ ಈ ತಿಂಗಳು. ಸ್ವಲ್ಪ ರಕ್ತದ ತೊಂದರೆಗಳು, ಅಂದರೆ ಬ್ಲಡ್ ಕಮ್ಮಿ ಆಗುವಂಥದ್ದು, ಅಥವಾ ಏನೋ ಒಂದು ಚಿಕ್ಕದಾಗಿ ಬೆರಳು ಚಿಕ್ಕದಾಗಿ ಕೊಯ್ಕೊಂಬಿಡೋದು, ಕಾಲು ಚಿಕ್ಕದಾಗಿ ಕೊಯ್ಕೊಂಬಿಡೋದು, ಬ್ಲಡ್ ನಿಮ್ಮದೇ ದೇಹದ ಬ್ಲಡ್ಡನ್ನು ನೋಡುವಂಥದ್ದು. ಆಮೇಲೆ ನೀವು ಕೆಲಸ ಮಾಡೋ ಜಾಗದಲ್ಲಿ ಒಂದು ಸ್ವಲ್ಪ ಮನಸ್ಸಿಗೆ ಬೇಸರ ಉಂಟಾಗುವಂಥದ್ದು. ಕಫದ ಪ್ರಕೃತಿ ಅಂದರೆ ಸ್ವಲ್ಪ ಗಂಟಲು ನೋವು ಬರೋದು, ಎದೆ ಉರಿ ಬರೋದು, ಆಸ್ತಮಾ ಇಶ್ಯೂಸು ಇರುವಂಥವ್ರಿಗೆ ಜಾಸ್ತಿ ಆಗುವಂಥದ್ದು, ನೆಗಡಿ ಬರುವಂಥದ್ದು ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಆಮೇಲೆ ಪಾಸಿಟಿವ್ಸ್ ಏನೇನಂತಂದರೆ ದರಿದ್ರತನ ದೂರ ಆಗುತ್ತೆ. ಸ್ವಲ್ಪ ಮಟ್ಟಿಗೆ ಕೆಲಸಗಳು ಸ್ಪೀಡಪ್ ಆಗುತ್ತೆ. 3ನೇ ವ್ಯಕ್ತಿಗಳಿಂದ ಒಂದು ಸ್ವಲ್ಪ ಹಣದ ಸಹಾಯ ಸಿಗುತ್ತೆ. ಧಾರ್ಮಿಕ ಮನೋಭಾವ ಹೆಚ್ಚಾಗುತ್ತೆ. ಪುಣ್ಯಕ್ಷೇತ್ರಗಳ ದರ್ಶನ ಮಾಡ್ತೀರಾ. ಮತ್ತು ಸಾಮಾನ್ಯವಾದ ಜೀವನವನ್ನು ನಡೆಸ್ತೀರಾ. ಸ್ವಲ್ಪ ವೆಹಿಕಲ್ ಡ್ರೈವಿಂಗಲ್ಲಿ ಮಾತ್ರ ಹುಷಾರಾಗಿರ್ತಕ್ಕಂಥದ್ದು ಭಾಳ ಒಳ್ಳೆಯದು. ನೀಟ್ ಆ್ಯಂಡ್ ಕ್ಲೀನಾಗಿರ್ತೀರ ಏಪ್ರಿಲ್ ತಿಂಗಳಲ್ಲಿ. ನಿಮಗೆ ಒಂದು ಸ್ವಲ್ಪ ವಾಗ್ವಾದಗಳು, ಜಗಳಗಳು, ಮಾತಿನ ಚಕಮಕಿಗಳು ನಡೆಯುವಂಥ ಸಾಧ್ಯತೆ, ಎಸ್ಪೆಷಲಿ ನಿಮ್ಮ ತಂದೆ ಜೊತೆ ಅಥವಾ ತಾಯಿ ಜೊತೆ ಜಗಳಗಳಾಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಸಹೋದರ ಸಹೋದರಿಯರಿಂದ ಒಂದು ಸ್ವಲ್ಪ ಮನಸ್ಸಿಗೆ ಬೇಸರ ಉಂಟಾಗುತ್ತೆ. ಇದೆಲ್ಲ ಒಂದು ಸ್ವಲ್ಪ ನೀವು ಬ್ಯಾಲೆನ್ಸ್ ಮಾಡಬೇಕಾಗತ್ತೆ. ಶಿವನ ಆರಾಧನೆ ಹೆಚ್ಚು ಮಾಡೋದು ಭಾಳ ಉತ್ತಮ. ಜೊತೆಗೆ ಕೃಷ್ಣನ ಸ್ತೋತ್ರಗಳನ್ನು ಕೇಳುವಂಥದ್ದು ತುಂಬ ಒಳ್ಳೆಯದು. ಮತ್ತು ಯಾರ್ಯಾರು ದೈವ ಭಕ್ತರಾಗಿರ್ತೀರೋ ಅವ್ರಿಗೆ ಈ ಒಂದು ನೆಗೆಟಿವ್ ಪ್ರಭಾವ ಕಡಿಮೆ ಇರುತ್ತೆ. ಮತ್ತು ಮುಖ್ಯವಾಗಿ ಕೆಲವೊಂದು ದಾನಗಳು, ಅನ್ನದಾನ ಅಥವಾ ವಸ್ತ್ರದಾನ ಇತ್ಯಾದಿಗಳನ್ನು ಮಾಡುವಂಥದ್ದು ನಿಮ್ಮ ಶಕ್ತಿಗೆ ಅನುಸಾರವಾಗಿ, ಶಕ್ತಿ ಮೀರಿ ಮಾಡಬೇಡಿ, ಸಾಲ ಮಾಡಬೇಡಿ, ಅದು ತುಂಬ ಒಳ್ಳೆಯದು. ವೈದ್ಯಕೀಯ ವೆಚ್ಚಗಳು ಹೆಚ್ಚಾಗುವ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಮತ್ತು ನಿಧಾನ ಆಗುತ್ತೆ, ಸ್ವಲ್ಪ ಸೋಂಬೇರಿತನ, ಆಲಸ್ಯ, ಸ್ವಲ್ಪ ನಿಧಾನತೆ ಜಾಸ್ತಿ ಆಗುವಂಥ ಸಾಧ್ಯತೆಗಳು ಇರುತ್ತೆ. ನಿಮ್ಮ ಪ್ರಮುಖವಾದಂಥ ಉದ್ಯೋಗ ಅಥವಾ ವ್ಯಾಪಾರ ಏನಿದೆಯೋ ಅದು ನಿಮಗೆ ತಟಸ್ಥವಾಗಿರುತ್ತೆ. ಏನೋ ವೃದ್ಧಿನೂ ಆಗಲ್ಲ, ಕ್ಷೀಣನೂ ಆಗಲ್ಲ, ತಟಸ್ಥವಾಗಿರುತ್ತೆ. ತುಂಬ ಶ್ರಮ ಪಡ್ತೀರಾ. ಆ ಶ್ರಮಕ್ಕೆ ಪ್ರತಿಫಲ ಸ್ವಲ್ಪ ಕಡಿಮೆನೇ ಸಿಗೋದು ಮೀನರಾಶಿಯವರಿಗೆ ಈ ತಿಂಗಳು. ಸ್ವಲ್ಪ ಮಟ್ಟಿಗೆ ನಿಮ್ಮ ಬಗ್ಗೆ ಒಂದು ಸ್ವಲ್ಪ ನೆಗೆಟಿವ್ ಆಗಿ ಹೆಚ್ಚು ಜನ ಪ್ರಚಾರ ಮಾಡ್ತಿರ್ತಾರೆ.
ಪರವಾಗಿಲ್ಲ, ಯಾರೇ ಪ್ರಚಾರ ಮಾಡಿದ್ರು ಕೂಡ ನೀವು ಧೈರ್ಯವಾಗಿರ್ಬೋದು. ಭಗವಂತನ ಆಶೀರ್ವಾದ ನಿಮಗಿದೆ, ಅದರ ಬಗ್ಗೆ ನೀವೇನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾರ ಜೊತೆನೂ ಹೆಚ್ಚು ಜಗಳ ಮಾಡೋಕ್ಕೆ ಹೋಗ್ಬೇಡಿ. ಸಾಧಾರಣವಾಗಿ ನಿಮಗೆ ಈ ಒಂದು ಸಿಟ್ಟು ಕೋಪ ಅನ್ನೋಂಥದ್ದು ಹೆಚ್ಚಾಗುತ್ತೆ ಈ ತಿಂಗಳು. ಯಾಕಂದರೆ ಜನ್ಮಶನಿ ಪ್ರಾರಂಭದ ತಿಂಗಳಲ್ವಾ. ಜನ್ಮಶನಿ ಪ್ರಾರಂಭ ತಿಂಗಳಲ್ಲಿ ಸ್ವಲ್ಪ ಕೋಪ ಆಗೋದು, ಸಿಟ್ಟು ಬರೋದು, ಜಗಳ ಮಾಡೋದು, ಈ ಥರದ್ದೆಲ್ಲ ನಿಮ್ಮ ಕೆಲಸ ಅಲ್ಲದೆ ಬೇರೆಯವ್ರ ಕೆಲಸಕ್ಕೆ ಜಗಳ ಮಾಡೋದು, ಈ ಥರದ್ದೆಲ್ಲ ಆಗುವಂಥ ಸಾಧ್ಯತೆಗಳಿರುತ್ತೆ. ಅದೆಲ್ಲ ಸ್ವಲ್ಪ ಬ್ಯಾಲೆನ್ಸ್ ಮಾಡಿ. ಸ್ವಲ್ಪ ಕೆಲಸ ಕಾರ್ಯಗಳಲ್ಲಿ ಅಡ್ಡಿ ಉಂಟು ಮಾಡುತ್ತೆ. ತಿಂಗಳ ಅಂತ್ಯದಲ್ಲಿ, ಏಪ್ರಿಲ್ ತಿಂಗಳ ಅಂತ್ಯದಲ್ಲಿ ಅಂದರೆ ಸರಿಸುಮಾರು ಒಂದು 21ನೇ ತಾರೀಕಿನಿಂದ ಖಂಡಿತವಾಗ್ಲೂ ನಿಮಗೆ ಏನಾದರೂ ಒಂದು ಬೃಹತ್ ಮೊತ್ತದ ಅಭಿವೃದ್ಧಿ ಆಗುತ್ತೆ. ಒಂದು ಮನೆ ಕಟ್ತೀರಾ, ಅಥವಾ ಒಂದು ವಾಹನ ತಗೋತೀರಾ, ಅಥವಾ ಒಂದು ಸೈಟ್ ತಗೋತೀರಾ, ಈ ಥರದ್ದು ಏನಾದರೂ ಪ್ರಯತ್ನ ಪಡಬೇಕು. ತಗೋತೀರಾ ಅಂತಂದರೆ ದುಡ್ಡೇಲೊಳಗೆ ಗುರುಳ ಹೆಂಗೆ ತೊಗೊಳ್ಳೋದಂದರೆ ಪ್ರಯತ್ನ ಪಟ್ಟರೆ ಪ್ರಯತ್ನ ಶುರು ಮಾಡಿ. ಅದು ಮೇ ತಿಂಗಳಲ್ಲಾಗಲಿ ಜೂನ್ ತಿಂಗಳಲ್ಲಾಗಲಿ. ಬಟ್ ಏಪ್ರಿಲ್ 21ರ ನಂತರ ಈ ಒಂದು ಶುಭ ಅಂತ ನಮಗೆ ಹೇಳ್ಬೋದು. ಆ ಟೈಮಲ್ಲಿ ನಿಮ್ಮ ತಂದೆ ತಾಯಿ ಸಪೋರ್ಟ್ ಮಾಡೋದು ಜಾಸ್ತಿ, ಭೂಮಿ ವಾಹನ ಯೋಗ ಜಾಸ್ತಿ ಇದೆ, ಗೃಹದಿಂದ ಅಭಿವೃದ್ಧಿ ಜಾಸ್ತಿ ಆಗುತ್ತೆ, ಮತ್ತು ಸಂತಾನದಿಂದ ಸುಖ ಸಿಗುತ್ತೆ, ವಿದ್ಯೆ ಓದುವಂಥವ್ರಿಗೆ ಭಾಳ ಒಳ್ಳೆಯ ಫಲ ಇದೆ, ಮತ್ತು ತೀರ್ಥಯಾತ್ರೆಗಳನ್ನು ಹೆಚ್ಚು ಮಾಡ್ತೀರಾ. ಸ್ವಜನರಿಂದ ಇದ್ದಂಥ ದ್ವೇಷ ದೂರ ಆಗಿ 21ನೇ ತಾರೀಕು ನಂತರ ಒಳ್ಳೆಯ ಉತ್ಪತ್ತಿ ಆಗುತ್ತೆ. ಸ್ವಲ್ಪ ಕೋಪ ಅನ್ನುವಂಥದ್ದು ಕಡಿಮೆ ಆಗುತ್ತೆ 21ನೇ ತಾರೀಕು ನಂತರ. ಆಮೇಲೆ ಪತಿ ಪತ್ನಿಯರು ಸ್ವಲ್ಪ ಸಣ್ಣ ಪುಟ್ಟ ಜಗಳ ಆಡ್ತೀರಾ, ಆ ಜಗಳ ಕ್ಲಿಯರ್ ಆಗಿಬಿಡುತ್ತೆ, ಅದೇನು ತುಂಬ ಮುಂದಕ್ಕೆ ಹೋಗಲ್ಲ. ಆಮೇಲೆ ಸದಾ ಲಾಭಗಳನ್ನು ಪಡಿತೀರ 21ನೇ ತಾರೀಕು ನಂತರ. ಹಿತವಾದ ಮಾತು 20ನೇ ತಾರೀಕಿನವರೆಗೂ ಸ್ವಲ್ಪ ಹುಷಾರಾಗಿರಿ, ನಿಮ್ಮ ಕೆಲಸಗಳಾಗಲ್ಲ. 20ನೇ ತಾರೀಕು ಆದಮೇಲೆ ಖಂಡಿತ ಆಗುತ್ತೆ. ತಕ್ಕ ಮಟ್ಟಿಗೆ ಸದ್ಗುಣವಾದಂಥ ಗುಣಗಳನ್ನು ಉಪಯೋಗಿಸಿ ಒಂದು ಒಳ್ಳೆಯ ಫಲವನ್ನು ಪಡಿತೀರ. ಅಗೌರವ ಇರುವಂಥ ಜಾಗದಲ್ಲಿ ನೀವು ಇರಬೇಡಿ. ನಿಮಗೆ ಗೌರವ ಕೊಡಲಿಲ್ಲ ಅಂತಂದರೆ ಅದು ಎಂಥ ಜಾಗ ಆದರೂ ಬೇಕಾಗಿಲ್ಲ, ಅಂಥ ಜಾಗದಲ್ಲಿ ಇರಬೇಡಿ. ಮತ್ತು ಸಾಧಾರಣವಾಗಿ ಈ ತಿಂಗಳಲ್ಲಿ ಒಂದು ಸ್ವಲ್ಪ ನಿಮಗೆ ಏನಾದರೂ ಅಭಿವೃದ್ಧಿ, ಒಂದು ನಿಮ್ಮ ಒಂದು ಕೆಲಸದಲ್ಲಿ ಬದಲಾವಣೆ, ಇಲ್ಲಾಂದರೆ ಇರೋ ಕೆಲಸದಲ್ಲೇ ಸಂಬಳ ಜಾಸ್ತಿ ಆಗೋದು, ವ್ಯಾಪಾರದಲ್ಲಿ ಉನ್ನತ ಸ್ಥಾನಕ್ಕೆ ಹೋಗೋದು, ಹೊಸ ವ್ಯಾಪಾರ, ಬಿಲ್ಡಿಂಗ್ ಕಾಂಟ್ರಾಕ್ಟರ್ಗೆ ಚೆನ್ನಾಗಿರುತ್ತೆ, ಲೇವಾದೇವಿ ಮಾಡುವಂಥವ್ರು ಚೆನ್ನಾಗಿರುತ್ತೆ, ಚೀಟಿ ವ್ಯವಹಾರ, ಬ್ಯಾಂಕಿನ ವ್ಯವಹಾರ ಮಾಡೋರು ಚೆನ್ನಾಗಿರುತ್ತೆ, ಅಧಿಕಾರಿಗಳಿಗೆ ತೃಪ್ತಿ ಇರುತ್ತೆ, ಸರ್ಕಾರಿ ಉದ್ಯೋಗ ಮಾಡೋರು ಚೆನ್ನಾಗಿರುತ್ತೆ, ಪೋಷಕರಿಂದ ನಿಮಗೆ ಆಶೀರ್ವಾದ ಸಿಗುತ್ತೆ, ಲಾಭಗಳು ಹೆಚ್ಚಾಗುತ್ತೆ 21ನೇ ತಾರೀಕು ನಂತರ. ಸಂಪತ್ತಿನಿಂದ ಸ್ವಲ್ಪ ಮಟ್ಟಿಗೆ ನಿಮಗೆ ಅಸಂತೃಪ್ತಿ ಇರುತ್ತೆ. ಯಾರಾದರೂ ನಿಮ್ಮ ಸಂಪತ್ತು ಬಗ್ಗೆ ಮಾತಾಡಿದ್ರೆ, ಈಗ ನೀವೇನೋ ಒಂದು ಮನೆ ಕಟ್ತಾ ಇದ್ದೀರಾ, ಮನೆದ ಸೈಟ್ ತೊಗೋತಾ ಇದ್ದೀರಾ, ಯಾರಾದರೂ ಏನಾದರೂ ಮಾತಾಡ್ಬಿಟ್ರೆ ಕೋಪ ಮಾಡ್ಕೊಳ್ಳೋದು, ಈ ಥರದ್ದು ಬರುವಂಥ ಸಾಧ್ಯತೆ. ಶತ್ರುಗಳು ನಿಮಗೆ ಸ್ವಲ್ಪ ಮಟ್ಟಿಗೆ ಒಳಶತ್ರುಗಳು ಇರ್ತಾರೆ, ನೀವು ಅರಿತುಕೊಳ್ಬೇಕು. ಏನು ಕಾಯಿಲೆಗಳೇನು ಜಾಸ್ತಿ ಏನಾಗಲ್ಲ. ಪ್ರಾಣಿಯ ಸಾಕುವಂಥದ್ದು, ಪ್ರಾಣಿ ಪ್ರೀತಿ ಜಾಸ್ತಿಯಾಗಿ ಹೆಚ್ಚು ಪ್ರಾಣಿಯಿಂದ ಸಂತೋಷವು, ಲಾಭವು ಮತ್ತು ಸಂಪಾದನೆ ಮೂರು ನಿಮಗೆ ಸಿಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಅದಾದಮೇಲೆ ಕೋರ್ಟು ಕಚೇರಿ ವಿಚಾರಗಳೇನಾದರೂ ಇದ್ದರೆ ಅದರಲ್ಲಿ ನಿಮಗೆ ಸಕ್ಸಸ್ ಇದೆ. ಆರೋಗ್ಯದಲ್ಲಿ ಮಾತ್ರ ನಿಮಗೆ ಕಫ ಸಮಸ್ಯೆಗಳು ಬಿಟ್ಟರೆ ಬೇರೆ ಏನೇನೂ ಪ್ರಾಬ್ಲಮ್ ಇಲ್ಲ. ಸ್ವಲ್ಪ ಹುಷಾರಾಗಿರಬೇಕು. ಮಿತ್ರರಿಂದ ಸ್ವಲ್ಪ ದ್ವೇಷಗಳಾಗುವಂಥ ಸಾಧ್ಯತೆ, ಸಾಧ್ಯವಾದಷ್ಟು ಸ್ವಲ್ಪ ಮಿತ್ರರ ಹತ್ರ ಕೂಡ ನೀವು ಬ್ಯಾಲೆನ್ಸ್ ಮಾಡ್ಕೋಬೇಕು. ಆಸ್ತಿ ಪಾಸ್ತಿಗಳನ್ನು ಈ ಸಮಯದಲ್ಲಿ ಮಾರುವಂತಹ ಕೆಲಸ ಮಾಡೋಕ್ಕೆ ಹೋಗಬೇಡಿ. ತೊಗೊಳ್ಳೋಂಥ ಕೆಲಸ ಮಾಡಿಬೇಕಾದ್ರೆ ಅದು ನಿಮಗೆ ಅನುಕೂಲ ಆಗುತ್ತೆ. ಅದು ತುಂಬ ಇಂಪಾರ್ಟೆಂಟ್. ಔಷಧ ವ್ಯಾಪಾರಿಗಳಿಗಂತೂ ತುಂಬ ಚೆನ್ನಾಗಿರುತ್ತೆ. ಜೊತೆಗೇನಪ್ಪ ಅಂತಂದರೆ ನಿಮಗೆ ಯಾವುದು ಕೆಟ್ಟದ್ದು ಅಂತ ಅನ್ನಿಸ್ತಾ ಇದೆಯೋ ಅದರಿಂದನೇ ಒಳ್ಳೆಯದಾಗುತ್ತೆ. ಯಾವ ಕೆಲಸ ಆಗ್ತಾ ಇಲ್ಲ ಅನಿಸುತ್ತೋ ಆ ಕೆಲಸನೇ ನಿಮ್ಗಾಗುತ್ತೆ. ಯಾರಿಂದ ನಿಮಗೆ ಕೆಲಸ ಆಗ್ತಾ ಇಲ್ಲ ಅನಿಸುತ್ತೋ ಅವರಿಂದನೇ ನಿಮಗೆ ಕೆಲಸ ಆಗುತ್ತೆ. ಇದೆಲ್ಲ ಒಂದು ಸ್ವಲ್ಪ ಪಾಸಿಟಿವ್ ಅಂತ ಹೇಳ್ಬೋದು. ಮತ್ತು ದೈಹಿಕವಾಗಿ ಒಂದು ಸ್ವಲ್ಪ ವ್ಯತ್ಯಾಸ ಆಗುತ್ತೆ. ಹೊಟ್ಟೆ ಜಾಸ್ತಿ ಬರೋದು ಮತ್ತು ದಪ್ಪ ಜಾಸ್ತಿ ಆಗೋದು, ಈ ಥರದ ಒಂದು ಸ್ವಲ್ಪ ತೊಂದರೆಗಳಾಗುತ್ತೆ. ಆಹಾರದಲ್ಲಿ ಸಮತೋಲನ ಇರಲಿ. ಕೆಟ್ಟ ಅಭ್ಯಾಸಗಳನ್ನ ಯಾವುದೂ ಮಾಡ್ಕೋಬೇಡಿ. ಸ್ವಲ್ಪ ಧನ ಸಂಪಾದನೆ ವೃದ್ಧಿ ಆದರೂ ಕೂಡ ಅದು ಯಥೇಚ್ಛವಾಗಿ ವೃದ್ಧಿ ಆಗೋಕ್ಕೆ ಇನ್ನೂ ಸ್ವಲ್ಪ ಸಮಯ ತಗೊಳ್ಳುತ್ತೆ. ಆದರೆ ಏನೇ ಆಗಲಿ, ನೀವು ಮಾಡಿದ ಕೆಲಸ, ನಿಮಗೆ ಬಂದಿದ್ದ ಹಣದ ಬಗ್ಗೆ ಯಾರ ಜೊತೆನೂ ಚರ್ಚೆ ಮಾಡಬೇಡಿ. ಅದು ಭಾಳ ಮುಖ್ಯ. ಶನಿ ಶಾಂತಿ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಮೀನರಾಶಿಯವರಿಗೆ ಕಂಪಲ್ಸರಿ ಶನಿ ಶಾಂತಿ ಬೇಕು. ಕಾರಣ ಜನ್ಮ ಶನಿ ಪ್ರಾರಂಭ. ನಿಮ್ಮ ಜನ್ಮ ಜಾತಕದಲ್ಲಿ ಏನಾದರೂ ಶನಿ ಬಲಿಷ್ಠವಾಗಿ 100% ಉಚ್ಚ ಸ್ಥಾನದಲ್ಲೋ, 80% ಸ್ವಸ್ಥಾನದಲ್ಲೋ, ಮಿತ್ರ ಸ್ಥಾನದಲ್ಲಿ 60% ಹಿಂಗಿದ್ಬಿಟ್ರೆ ಪ್ರಾಬ್ಲಮ್ ಇಲ್ಲ. ಅದಕ್ಕಿಂತ ಕ್ಷೀಣವಾಗಿದ್ದರೆ ಖಂಡಿತವಾಗೂ ನೆಗೆಟಿವ್ ಅಪ್ಲೈ ಆಗುತ್ತೆ. ಅದರಿಂದ ಅಜೀರ್ಣ ತೊಂದರೆಗಳಾಗುತ್ತೆ. ಸಂತಾನ ಅಪೇಕ್ಷಿತ ದಂಪತಿಗಳು ಈ ತಿಂಗಳು ಯಾವುದೂ ಪ್ರಯತ್ನ ಬೇಡ. ಇನ್ನು ಮುಂದಿನ ತಿಂಗಳಿಗೆ ಮುಂದೆ ಹಾಕೋದು ಒಳ್ಳೆಯದು. ಅದು ತುಂಬ ಇಂಪಾರ್ಟೆಂಟು. ಯಾಕಂದರೆ ಈ ತಿಂಗಳಲ್ಲಿ ಕೂತ್ಕೊಳ್ಳುವಂತಹ ಸಂತಾನ ಅಷ್ಟು ಬಲಿಷ್ಠವಾಗಿರಲ್ಲ. ಸಂತಾನಕ್ಕೆ ಅಭಿವೃದ್ಧಿ ನಿಮಗೆ ಸಿಗೋದಿಲ್ಲ. ಭೌತಿಕವಾಗಿ ಕೆಲವೊಂದು ವಿಚಾರಗಳನ್ನು ನೀವು ಅನಲೈಸಿಸ್ ಮಾಡಿದ್ರು ಆಧ್ಯಾತ್ಮಿಕವಾಗಿ ನಿಮಗೆ ಸಕ್ಸಸ್ ಜಾಸ್ತಿ. ಲೌಕಿಕವಾಗಿ ನಿಮಗೆ ಸ್ವಲ್ಪ ಅಸಂತೃಪ್ತಿ ಇರುತ್ತೆ. ಮತ್ತು ಪ್ರಯಾಣ ಜಾಸ್ತಿ ಇರುತ್ತೆ. ಈ ತಿಂಗಳು ಏಪ್ರಿಲ್ ತಿಂಗಳು ಹೆಚ್ಚು ಪ್ರಯಾಣವನ್ನು ಮಾಡ್ತೀರಾ.
ನಿಮ್ಮ ಹಿರಿಯ ಸಹೋದರ ಯಾರಾದರೂ ಇದ್ದರೆ ನಿಮ್ಗೊಂದು ಸ್ವಲ್ಪ ಸಪೋರ್ಟ್ ಮಾಡುವಂಥ ಸಾಧ್ಯತೆಗಳು, ಸ್ಥಾನ ಪಲ್ಲಟ ಆಗುವಂಥ ಸಾಧ್ಯತೆ, ಚೇಂಜಸ್ ಆಗುವಂಥ ಸಾಧ್ಯತೆಗಳು, ತನ್ಮೂಲಕ ಖರ್ಚು ವೆಚ್ಚಗಳು ಹೆಚ್ಚಾಗುತ್ತೆ. ಇದು ತುಂಬ ಇಂಪಾರ್ಟೆಂಟ್. ವಿದೇಶಿ ಸಂಬಂಧಪಟ್ಟಂಥ ವ್ಯವಹಾರ ವ್ಯಾಪಾರ ಅಭಿವೃದ್ಧಿ ಆಗುತ್ತೆ. ವಿದೇಶಕ್ಕೆ ಹೋಗಿ ಬರೋದು, ವಿದೇಶದ ಒಂದು ಬಿಸ್ನೆಸ್ಸನ್ನು ಮಾಡೋದು, ವಿದೇಶದಲ್ಲಿ ವಿದ್ಯಾಭ್ಯಾಸ, ವಿದೇಶದಲ್ಲಿ ನೀವು ಏನಾದರೂ ಕೆಲಸ ಮಾಡಬೇಕು ಅಂತಿದ್ರೆ ಈ ತಿಂಗಳೇ ಪ್ರಯತ್ನ ಶುರು ಮಾಡಿ, ಖಂಡಿತ ಅನುಕೂಲ ಆಗುತ್ತೆ. ಸ್ವಲ್ಪ ಬದಲಾವಣೆಗಳು. ಶನಿ ಬಂದು ಪಾಶ್ಚಿಮಾತ್ಯ ದೇಶಕ್ಕೆ ಅಧಿಪತಿ ಆದ್ದರಿಂದ ಭಾರತ ದೇಶಕ್ಕೆ ಪಶ್ಚಿಮ ದೇಶ ಇರುವಂಥದ್ದು ಕ್ಯಾನಡಾ ಆಗ್ಬೋದು, UK ಆಗ್ಬೋದು, ಫ್ರಾನ್ಸ್ ಆಗ್ಬೋದು, ಜರ್ಮನಿ ಆಗ್ಬೋದು, ಆಸ್ಟ್ರಿಯಾ ಆಗ್ಬೋದು, ಅಥವಾ ಸ್ವಿಟ್ಜರ್ಲ್ಯಾಂಡ್ ಆಗ್ಬೋದು, ಅಥವಾ ಸ್ವೀಡನ್ ಆಗ್ಬೋದು, ಅಮೇರಿಕಾ ಆಗ್ಬೋದು. ಈ ಥರದ್ದು ಪಾಶ್ಚಿಮಾತ್ಯ ದೇಶಗಳಿಗೆ ಪ್ರಯತ್ನ ಪಟ್ಟರೆ ಖಂಡಿತವಾಗಲೂ ಉದ್ಯೋಗದಲ್ಲಿ ಅಭಿವೃದ್ಧಿ ಅಂತೂ ನೀವು ನೋಡ್ಬೋದು. ಓವರಾಲ್ ನೋಡಿದಾಗ ವಿದ್ಯಾಭ್ಯಾಸವು ಅನುಕೂಲವಾಗೇ ಇದೆ, ಉದ್ಯೋಗದಲ್ಲಿ ಸ್ವಲ್ಪ ಬದಲಾವಣೆ ಇದೆ, ವ್ಯಾಪಾರದಲ್ಲಿ 20ನೇ ತಾರೀಕು ಮೇಲೆ ನಂತರ ಚೆನ್ನಾಗಿದೆ, ಆರೋಗ್ಯದಲ್ಲಿ ಸ್ವಲ್ಪ ಅಜೀರ್ಣ ಸಮಸ್ಯೆ, ಕಫ ಸಮಸ್ಯೆ ಬಿಟ್ಟರೆ ಇನ್ನೇನು ಬೇರೆ ಸಮಸ್ಯೆ ಇಲ್ಲ. ಸ್ವಲ್ಪ ಕೋಪ ಕಡಿಮೆ ಮಾಡ್ಕೋಬೇಕು, ಶಿವನ ದೇವಸ್ಥಾನಕ್ಕೆ ಹೋಗಿ ಶಿವನ ಆರಾಧನೆ ಹೆಚ್ಚು ಮಾಡಬೇಕು, ಕಂಪಲ್ಸರಿ ಮ್ಯಾಂಡೇಟ್ರಿ ಶನಿ ಶಾಂತಿ ಮಾಡ್ಕೋಬೇಕು. ಇದು ತುಂಬ ಇಂಪಾರ್ಟೆಂಟು. ಯಾವುದಕ್ಕೂ ಮೀನರಾಶಿಯವರು ಮಿಸ್ ಮಾಡದೆ, ನೆಗ್ಲಿಜೆನ್ಸಿ ಮಾಡದೆ ನಿಮ್ಮ ಮೂಲ ಜಾತಕವನ್ನು ನುರಿತ ಜ್ಯೋತಿಷ್ಯರನ್ನು ಭೇಟಿ ಮಾಡಿ, ವೇದಿಕ್ ಅಸ್ಟ್ರಾಲಜಿ, ಹೈಯರ್ ಅಸ್ಟ್ರಾಲಜಿ ಪ್ರೆಡಿಕ್ಷನ್ಸನ್ನು ಮಾಡಿಸಿ, ಏನಾದರೂ ಸಮಸ್ಯೆಗಳಿದೆಯಾ ಅಂತ ತಿಳ್ಕೊಂಡು, ಶನಿಯ ಪರ್ಸೆಂಟೇಜನ್ನು ತಿಳ್ಕೊಂಡು ಬೇಕಾದ ಪರಿಹಾರಗಳು ಮಾಡ್ತಕ್ಕಂಥದ್ದು ಭಾಳ ಉತ್ತಮ. ಇನ್ನು ನಾನು ಈ ಮಾರ್ಚ್ ತಿಂಗಳಲ್ಲಿ ಬೇಗ ಮೀನರಾಶಿ ಭವಿಷ್ಯ ಯಾಕೆ ಆಗ್ತಾ ಇದ್ದೀನಿ ಅಂದರೆ, ಇದೇ ಮಾರ್ಚ್ ತಿಂಗಳು ನಾನು ನಿಮಗೀಗ ಏಪ್ರಿಲ್ ತಿಂಗಳು ಮಾಸ ಭವಿಷ್ಯ ಹೇಳ್ತಾ ಇದ್ದೀನಿ. ಮಾರ್ಚಲ್ಲಿ ಬೇಗ ಯಾಕೆ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಂದರೆ, ಮಾರ್ಚ್ 28ನೇ ತಾರೀಕು ಶನಿ ಬದಲಾವಣೆ, ಮಾರ್ಚ್ 29 ಎಲ್ಲ ಕಡೆ ಶನೈಶ್ಚರ ಮಹಾಯಾಗಗಳನ್ನು ಮಾಡ್ತಾ ಇರ್ತಾರೆ. ಎಲ್ಲಾದರೂ ಒಂದು ಕಡೆ ಹೋಗಿ ನೀವು ಶನೇಶ್ವರನ ದೇವಸ್ಥಾನಕ್ಕೆ ಹೋಗಿ ಈ ಒಂದು ಮಹಾಯಾಗಕ್ಕೆ ನೀವು ಸೇವೆ ಮಾಡಲೇಬೇಕು. ಎಲ್ಲೂ ಆಗಲಿಲ್ವಾ? ಖಂಡಿತವಾಗ್ಲೂ ಹೇಳ್ತೀನಿ, ನಾನು ನಿಮ್ಮ ಸಹಕಾರದೊಂದಿಗೆ 1 ಲಕ್ಷ ಸ್ವಾಹಾಕಾರದ ಶನೈಶ್ಚರ ಮಹಾಯಾಗವನ್ನು ಚಂದಾಪುರ ಅತ್ತಿಬೆಲೆ ಮಧ್ಯದಲ್ಲಿರ್ತಕ್ಕಂಥ ಮಂಚನಹಳ್ಳಿ ಗ್ರಾಮದಲ್ಲಿ ಮಾಡ್ತಾ ಇದ್ದೀನಿ. ಈ ಮಂಚನಹಳ್ಳಿ ಗ್ರಾಮದಲ್ಲಿ ನಡೆದಾಡುವ ಬಸವಣ್ಣನವರಿದ್ದಾರೆ. ಅಲ್ಲಿ ಶನೇಶ್ವರನ ದೇವಸ್ಥಾನ ಇದೆ. ಅಲ್ಲಿ ಸುಮಾರು 40-50 ಜನ ಪುರೋಹಿತರ ಒಂದು ಸಮ್ಮುಖದಲ್ಲಿ ಈ ಒಂದು ಮಹಾಯಾಗ ಆಗ್ತಾ ಇದೆ. ಖಂಡಿತವಾಗ್ಲೂ ಬನ್ನಿ. ನೀವು ದುಡ್ಡಿಲ್ಲ ಅಂದರೂ ಕೂಡ ಬರ್ಬೋದು, ಯಾರ ಹತ್ರ ದುಡ್ಡು ಅಪೇಕ್ಷೆ ಇಲ್ಲ. ಸಂತೋಷವಾಗಿ ಕುಟುಂಬ ಪರಿವಾರ ಸಮೇತವಾಗಿ ಬಂದು ಸೇವೆ ಮಾಡಿ ಪ್ರಸಾದ ಸ್ವೀಕಾರ ಮಾಡಿ ನೀವು ಹೋಗ್ಬೋದು. ಅದೊಂದು ಇಂಪಾರ್ಟೆಂಟ್. ಇಲ್ಲ ನನಗೆ ಕುದುರೆಲಾಳ ಬೇಕು, ನಾನೇನಾದರೂ ಸೇವೆ ಮಾಡಬೇಕು ಅಂದರೆ ನಿತ್ಯಸೌಭಾಗ್ಯ.in ಅನ್ನುವಂಥ ವೆಬ್ಸೈಟ್ಗೆ ಲಾಗಿನ್ ಆಗಿ ಅದರಲ್ಲಿ ಒಂದು ಸ್ಕ್ಯಾನರ್ ಕಾಣುತ್ತೆ. ಒಬ್ಬರಿಗೆ 431 ರೂಪಾಯಿ ಪೇ ಮಾಡಿ ಆ ಪೇಮೆಂಟನ್ನು ಸಕ್ಸಸ್ ಮಾಡಿಕೊಂಡು ಅದಾದಮೇಲೆ ಒಂದು ಫಾರ್ಮ್ ಇರುತ್ತೆ. ಆ ಫಾರ್ಮಲ್ಲಿ ಗೋತ್ರ, ನಕ್ಷತ್ರ, ರಾಶಿ, ಹೆಸರು, ಪಿನ್ ಕೋಡ್ ಸಮೇತವಾಗಿ ಪೋಸ್ಟಲ್ ಅಡ್ರೆಸ್ಸನ್ನು ಟೈಪ್ ಮಾಡಿ ಅದನ್ನು ಅಪ್ಲೋಡ್ ಮಾಡಿ ರಿಜಿಸ್ಟ್ರೇಷನ್ ಪ್ರಾಸೆಸ್ನ ಕಂಪ್ಲೀಟ್ ಮಾಡಿಕೊಂಡ್ರೆ ನಿಮ್ಮ ಹೆಸರಲ್ಲಿ ಸಂಕಲ್ಪ ಆಗಿ, ಪೂಜೆ ಆಗಿ, ಪ್ರಸಾದವಾಗಿ ಮನೆಗೆ ಕುದುರೆಲಾಳ ಹಾಗೂ ಮಂತ್ರಾಕ್ಷತೆ ಕೊರಿಯರ್ ಮುಖಾಂತರ ಬರುತ್ತೆ. ಇದು ಒಂದು ಸಪೋರ್ಟಿವ್ ಇದೆ, ಅದನ್ನು ನೀವು ಮಾಡ್ಕೋಬೋದು. ಅದನ್ನು ಮಾಡ್ಕೊಂಡ್ರೇ ಪೂಜೆಗೆ ಬರಬೇಕು ಅಂತಿಲ್ಲ, ಅದು ಮಾಡ್ಕೊಳ್ಳಿಲ್ಲ ಅಂದರೂ ಪೂಜೆಗೆ ಬರ್ಬೋದು. ಒಟ್ಟು ಪೂಜೆಗೆ ಬನ್ನಿ. ಎಲ್ಲೂ ನಿಮ್ಗೆ ಅನುಕೂಲ ಆಗಲಿ ಅಂದರೆ ನಾನು ಮಾಡ್ತಾ ಇರೋ ಜಾಗಕ್ಕೆ ಬಂದು ಯಜ್ಞಕ್ಕೆ ನಾನು ಮಾಡ್ತಾ ಇದ್ದೀನಿ ಅನ್ನೋದಕ್ಕಿಂತ ಪರಮಾತ್ಮ ಮಾಡಿಸ್ಕೊತಾ ಇದ್ದೇನೆ, ಅಲ್ಲಿಗೆ ಬಂದು ಸ್ವಾಮಿಯ ದರ್ಶನವನ್ನು ಮಾಡಿ, ಸ್ವಾಮಿಯ ಸೇವೆಯನ್ನು ಮಾಡಿ. ನಿಮ್ದೇನಾದರೂ ಪ್ರಶ್ನೆಗಳಿದ್ದರೆ ಆ ನಡೆದಾಡುವ ಬಸವಣ್ಣನವ್ರನ್ನ ಕೇಳಿ ಆಶೀರ್ವಾದವನ್ನು ತಗೊಳ್ಳಿ. ಖಂಡಿತವಾಗಲೂ ಮತ್ತಷ್ಟು ಮಗದಷ್ಟು ಯಥೇಚ್ಛವಾದ ಶುಭ ಫಲಗಳನ್ನು ನೀವು ಪಡೆಯೋದರಲ್ಲಿ ಸಂದೇಹನೇ ಇಲ್ಲ. ವೀಕ್ಷಕರೇ, ನೋಡಿದ್ರಲ್ಲ ಮೀನರಾಶಿಯವರ ಏಪ್ರಿಲ್ ತಿಂಗಳ ಮಾಸ ಭವಿಷ್ಯ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವರು ಹೊರನಾಡು ಅನ್ನಪೂರ್ಣೇಶ್ವರಿಯ ಆಶೀರ್ವಾದ ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳ ನಿಭವಂತು.